ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನೀವು ಯಾವ ತರ ಪರ್ಸನ್, ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್. ನೀವು ಯಾವ ತರ ವ್ಯಕ್ತಿತ್ವನ ಹೊಂದಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಅಂತ ಹೇಳಿ ಈ ರೀಡಿಂಗು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ವಾಟ್ಸ್ಆಪ್ ಕಾಲ್ ಮುಖಾಂತರ ಕೂಡ ನೀವು ರೀಡಿಂಗ್ ನ ತಗೊಳ್ಬಹುದು. ಇನ್ನು ನಾನಿಲ್ಲಿ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ರೀಡಿಂಗ್ ನ ನೋಡಿ. ಸೊ ನೋಡೋಣ ಇವತ್ತಿನ ರೀಡಿಂಗ್ ಯಾವ ತರ ಬರುತ್ತೆ ಅಂತ ಹೇಳಿ. ತುಂಬಾನೇ ಕಾರ್ಡ್ಸ್ ಪಾಪಪ್ ಆಗ್ತಾನೆ ಇರುತ್ತೆ. ಯಾವಾಗ್ಲೂ ಅಷ್ಟೇ ನಾನು ಪರ್ಸನಲ್ ವ್ಯಕ್ತಿಗಳ ಬಗ್ಗೆ ರೀಡಿಂಗ್ ಮಾಡಕ್ಕೆ ಹೊರಟಾಗ ತುಂಬಾನೇ ಜಾಸ್ತಿ ಕಾರ್ಡ್ಸ್ ಪಾಪಪ್ ಆಗಿ ಮೆಸೇಜಸ್ ಎಲ್ಲ ಬರ್ತಿರತ್ತೆ. ಸೊ ಇವತ್ತು ಕೂಡ ಹಂಗೆ ಆಗ್ತಿದೆ. ನಾನು ಬ್ರೇಕ್ ತಗೊಂಡು ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನ್ ಬರುತ್ತೆ ಅಂತ ಹೇಳಿ. ಸ್ಟಿಲ್ ಸೋ ಮೆನಿ ಕಾರ್ಡ್ಸ್ ಆರ್ ಪಾಪಿಂಗ್ ಅಪ್. ತುಂಬಾ ಬ್ರೇಕ್ ತಗೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ನೀಡ್ತಾ ಇದ್ದೀನಿ. ಓಕೆನಾ? ಮತ್ತೆ ನಿಮ್ಗೆಲ್ಲ ಯಾವ್ದಾದ್ರು ಟಾಪಿಕ್ ಬಗ್ಗೆ ಜನರಲ್ ಆಗಿ ವಿಡಿಯೋ ಮಾಡ್ಬೇಕು ಅಂತ ಅನ್ಸಿದ್ರೆ ಆ ಟಾಪಿಕ್ ನ ಮೆನ್ಷನ್ ಮಾಡಿ, ಸೊ ದಟ್ ನಾನು ಆ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನ ಮಾಡ್ತೀನಿ. ಅಂಡ್ ಇಲ್ಲಿ ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಬಂದು ಪರ್ಸನಲ್ ಕ್ವಶನ್ಸ್ ನ ಹಾಕ್ತಿದ್ದೀರಾ. ದಯವಿಟ್ಟು ಆ ತರ ಮಾಡೋದ್ರಿಂದ ಒಬ್ರಿಗೋಸ್ಕರ ರೀಡಿಂಗ್ ಮಾಡೋ ತರ ಆಗ್ಬಿಡುತ್ತೆ. ಸೊ ಇಲ್ಲಿ ಜನರಲ್ ಆಗಿ ಕೇಳಿ, ಯಾವ್ದ್ರ ಬಗ್ಗೆ ಏನಾದ್ರು ಕೇಳ್ಬೇಕು ಅಂದ್ರೆ, ಸೊ ದಟ್ ಅದು ಎಲ್ಲರಿಗೂ ಬಹಳಷ್ಟು ಜನಕ್ಕೆ ರೆಸೊನೇಟ್ ಆಗೋ ತರ ಇರ್ಬೇಕು. ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನಿಮಗೆ 3 ಆಫ್ ಸಾರ್ಟ್ಸ್ ಬಂದಿದೆ. ತುಂಬಾ ಜನಗಳಿಗೆ ಇಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಅನ್ಸ್ತಾ ಇದೆ. ತುಂಬಾ ಜನಕ್ಕೆ ಮೋಸಗಳಾಗಿದೆ, ಸುಳ್ಳು ಹೇಳೋದು, ಬ್ಯಾಕ್ ಸ್ಟಬ್ಬಿಂಗು, ಯೂಶಲಿ ಮೋಸಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮನ್ನ ನಂಬಿಸಿ ಮೋಸ ಮಾಡಿರುವಂತದ್ದು, ನಿಮ್ ಜೊತೆನೆ ಒಳ್ಳೆಯವರಾಗಿ ಇತ್ಕೊಂಡ್ಬಿಟ್ಟು ಬ್ರೈನ್ ಗೇಮ್ ಮಾಡಿರೋದು, ಅಥವಾ ನಿಮ್ ಜೊತೆ ನಿಮ್ಮ ಒಂದು ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡಿರೋದು, ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಬಹಳಷ್ಟು ಜನಗಳಿಗೆ ಎಷ್ಟೊಂದು ಸತ್ಯಗಳು ಗೊತ್ತಾಗಿ ತುಂಬಾನೇ ಬಿರ್ಚಾಗಿ ಹರ್ಟ್ ಆಗಿರೋದು. ಏನಪ್ಪಾ, ನನ್ ಜೊತೆನೆ ಇದ್ದು ನನಗೆ ಇಷ್ಟೆಲ್ಲ ಮಾಡಿದ್ರ, ಇಷ್ಟೆಲ್ಲ ನನ್ನ ಜೊತೆನೆ ಆಯ್ತಾ ಅಂತ ಹೇಳಿ ತುಂಬಾ ಜನಕ್ಕೆ ಎಷ್ಟೊಂದು ಸತ್ಯಗಳು ಗೊತ್ತಾದ್ಮೇಲೆ ನಿಮಗೆ ನಿಮ್ಮ ಬಗ್ಗೆ ಒಂದು ಅರಿವಾಗಿರೋದು, ಅಥವಾ ಸಡನ್ ಆಗಿ ಅವೇಕ್ನಿಂಗ್ ತರ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಬೇರ್ಚಲಾಗಿ ಹರ್ಟ್ ಮಾಡಿದ್ದಾರೆ. ನಿಮ್ಗೆ ಹರ್ಟ್ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಹರ್ಟ್ ಮಾಡಿ ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇದೊಂದು ರಿಯಾಲಿಟಿ ಚೆಕ್ ತರ ತುಂಬಾ ಸರಿ ನಿಮ್ ಜೀವನದಲ್ಲಿ ಆಗ್ತಾನೆ ಇರತ್ತೆ ಅಂತ ಅನ್ನಿಸ್ತಾ ಇದೆ. ಯಾರನ್ನೆಲ್ಲ ನೀವು ನಂಬ್ತೀರಾ ಅವ್ರ ಕಡೆಯಿಂದಾನೇ ನಿಮ್ಗೆ ಪೇನ್ಫುಲ್ ಆಗಿರುವಂತ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಯಾರನ್ನಾದ್ರೂ ನಂಬಿದ್ರೆ ಅವರು ನಿಮ್ಮ ನಂಬಿಕೆಗೆ ಅರ್ಹರಾಗಿ ಇರೋದಿಲ್ಲ. ತುಂಬಾನೇ ಪೇನ್ ಕೊಟ್ಟು ಹೋಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಹೀಲ್ ಆಗುವಂತ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಜಾಸ್ತಿ ಯಾರೆಲ್ಲ ನಿಮ್ಗೆ ಪೇನ್ ಮಾಡ್ತಾರೆ, ಆ ಪೇನ್ ನ ಜಾಸ್ತಿ ನೀವು ಹಾರ್ಟಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ. ದಯವಿಟ್ಟು 7 ಚಕ್ರ ಎಲ್ಲ ಗೊತ್ತಿದ್ರೆ ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಂತ ಬನ್ನಿ. ಆ 7 ಚಕ್ರದಲ್ಲಿ ಹಾರ್ಟ್ ಚಕ್ರದು ಒಂದು ಇದು ಬರುತ್ತೆ. ಆ ಒಂದು ಪ್ರಾಕ್ಟೀಸ್ ನ ಮಾಡ್ಕೊಂಡು ಬರೋದ್ರಿಂದ ನೀವು ಹಾರ್ಟ್ ಅಲ್ಲಿ ಎಷ್ಟೊಂದು ಹಿಡ್ದಿಟ್ಕೊಂಡಿರುವಂತ ಪೇನ್ ನ ರಿಲೀಸ್ ಮಾಡ್ಬೋದು. ಅದರಿಂದ ಎಷ್ಟೊಂದು ಹಾರ್ಟ್ ರಿಲೇಟೆಡ್ ಇವಾಗೆಲ್ಲ ಯೂಶಲಿ ಬರ್ತಾ ಇದೆ ಅಲ್ವಾ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅದ್ರಿಂದ ಎಲ್ಲ ನಿಮಗೆ ರಿಲೀಫ್ ಸಿಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇನ್ ಕೇಸ್ ಹಾರ್ಟ್ ಇಲ್ಲ ಅಂದ್ರೂ ಅದು ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ನ ಎಲ್ಲೋ ಒಂದು ಕಡೆ ಅಫೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಹಳಷ್ಟು ನೋವುಗಳನ್ನ ಯಾವಾಗ್ಲೂ ಹಿಡ್ದಿಟ್ಕೊಳಕ್ ಹೋಗ್ಬಾರ್ದು. ಅಂಡ್ ಬ್ಯಾಗೇಜಸ್ ನ ಜಾಸ್ತಿ ಕ್ಯಾರಿ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಎಮೋಷನಲಿ ತುಂಬಾ ಬ್ಲಾಕೇಜ್ ಆಗಿರೋದು ಕಾಣಿಸ್ತಾ ಇದೆ. ಪೇನ್ಫುಲ್ ಆಗಿರುವಂತದ್ದು, ಸಪ್ರೆಷನ್ ಆಗಿರುವಂತದ್ದು, ತುಂಬಾ ಜನ ಬ್ರೇಕಪ್ಸ್ ಗಳಾಗಿರುವಂತದ್ದು, ಅದ್ರಿಂದ ನೀವು ತುಂಬಾನೇ ಡಿಪ್ರೆಷನ್ ಹೋಗಿರುವಂತದ್ದು ಅಥವಾ ಡಿಸಪಾಯಿಂಟ್ ಆಗಿರುವಂತದ್ದು ಎಲ್ಲ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನೀವು ಯಾರನ್ನ ನಂಬ್ಕೊಂಡಿರ್ತೀರೋ ಆ ಜನನೇ ನಿಮ್ಗೆ ಪಾಠನ ಕಲ್ಸಿ ಹೋಗ್ತಾ ಇದ್ದಾರೆ. ಸೊ ಇದೊಂದು ತುಂಬಾನೇ ಆಕ್ಸೆಪ್ಟ್ ಮಾಡಕ್ ಆಗ್ದಿರೋಂತ ಸತ್ಯ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಅಂಡ್ ಇದೊಂಥರ ಪ್ಲಾನ್ ಮಾಡಿ ಕೆಲವೊಂದ್ಸರಿ ಮಾಡ್ತಾರೆ, ಕೆಲವೊಂದ್ಸರಿ
ಜಸ್ಟ್ ಲೈಕ್ ದಟ್ ರಿಯಾಲಿಟಿ ಚೆಕ್ ಆಗ್ಬಿಡುತ್ತೆ, ಟ್ರೂತ್ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾರ ಕಡೆಯಿಂದನಾದ್ರು. ಸೊ ಅವಾಗ ನೀವು ಒಂದ್ ಸ್ವಲ್ಪ ಅವೇಕ್ನಿಂಗ್ ಆಗಿ ಇರ್ಬೇಕಾಗತ್ತೆ. ಇದು ಒಂದು 3 ಆಫ್ ಸಾರ್ಟ್ಸ್. ನೀವು ನಂಬೋರಿಂದಾನೆ ನಿಮಗೆ ಮೋಸ ಆಗ್ತಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ. ಇದೊಂದು ಪಾಸಿಟಿವ್ ಕಾರ್ಡ್. ನೀವು ಯಾವ ತರ ವ್ಯಕ್ತಿ ಅಂತ ಇಲ್ಲಿ ತೋರ್ಸುತ್ತೆ. ನಿಮ್ಮ ಜೀವನದಲ್ಲಿ ಯಾರೇ ಬಂದು ಏನೇ ಬ್ರೇಕ್ ಮಾಡಿ ಯಾವುದೇ ತರ ಆರ್ಟ್ಗೆ ಪೇನ್ ಕೊಡೋದು ಅಥವಾ ನಿಮ್ಮನ್ನ ಫಿಸಿಕಲಿ ಹರ್ಟ್ ಮಾಡೋದು ಅಥವಾ ಏನೇ ಮಾಡಕ್ ಬಂದ್ರು ಕೂಡ ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಇದ್ದೇ ಇರುತ್ತೆ. ನೀವು ಅಡ್ವೆಂಚರ್ ನ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ಟ್ರಾವೆಲ್ ಮಾಡೋದು, ಹೈಕ್ ಮಾಡಕ್ ಹೋಗೋದು ಅಥವಾ ಒಂದ್ ಕಡೆ ಕೂತ್ಕೊಳ್ಳೋದಕ್ಕೆ ಇಷ್ಟಪಡದೆ ಇರುವಂತ ವ್ಯಕ್ತಿತ್ವ ನಿಮ್ದು ಅನ್ಸುತ್ತೆ. ತುಂಬಾ ಜನಗಳ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಆಗ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ. ನ್ಯೂ ಬಿಗಿನಿಂಗ್, ಇವನ್ ಅವ್ರು ಬಿಟ್ಟೋದ್ರು ಕೂಡ ಅಥವಾ ಏನೇ ಮಾಡಿ ಯಾರೇ ನಿಮಗೆ ಮೋಸ ಮಾಡಿ ಹೋದ್ರು ಕೂಡ ಟಕ್ಕಂತ ಅಲ್ಲಿ ಸ್ಟಾಪ್ ಆಗಿ ಮತ್ತೆ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿರುತ್ತೆ. ಸೊ ಅದೊಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಎನರ್ಜಿ. ಪೇಜ್ ಆಫ್ ಪೆಂಟಿಕಲ್ಸ್ ತುಂಬಾನೇ ಅಸ್ಪಿಷಿಯಸ್ ಆಗಿರುವಂತ ಬಿಗಿನಿಂಗ್ಸ್, ತುಂಬಾನೇ ಅಂದ್ರೆ ದೇವ್ರ ಕಡೆಯಿಂದ ಬಿಗಿನಿಂಗ್ ಸ್ಟಾರ್ಟ್ ಆಗತ್ತಲ್ಲ ಆ ತರ ಒಂದು ಬಿಗಿನಿಂಗ್. ತುಂಬಾ ಸ್ಕಿಲ್ಡ್ ಪರ್ಸನ್ ಇದ್ದೀರಾ. ನಿಮಗೆ ಯಾವಾಗ್ಲೂ ಏನಾದ್ರೂ ಒಂದು ಗುಡ್ ನ್ಯೂಸ್ಗಳು ಅಥವಾ ನ್ಯೂಸ್ಗಳು ಬರ್ತಾ ಇರತ್ತೆ. ಇಟ್ ಕುಡ್ ಬಿ ಅಬೌಟ್ ಮನಿ. ಸರ್ಪ್ರೈಸ್ ಆಗಿ ನಿಮಗೆ ಮನಿ ಬರ್ಬೋದು. ಸರ್ಪ್ರೈಸಿಂಗ್ಲಿ ನಿಮ್ ಬಿಸ್ನೆಸ್ ಕ್ಲಿಕ್ ಆಗುವಂತದ್ದು, ನಿಮಗಿರುವಂತ ನಾಲೆಡ್ಜ್ಗೆ ಪ್ರಶಂಸೆಗಳು ಅಥವಾ ಯಾರಾದ್ರೂ ಅಪ್ರಿಶಿಯೇಟ್ ಮಾಡುವಂತದ್ದು, ಮೆಚ್ಚುವಂತದ್ದು ಅದು ಕೂಡ ಆಗ್ತಾ ಇರತ್ತೆ. ನಿಮ್ಮ ಎಜುಕೇಶನ್ಗೆ ಬೆಸ್ಟ್, ಓಕೆ ಲೈಕ್ ನೀವು ಎಜುಕೇಶನ್ ತಗೊಂಡಿದ್ದೀರಾ, ಅದಕ್ಕೆ ಅಪ್ರಿಶಿಯೇಟ್ ಮಾಡೋ ಜನ, ಪರವಾಗಿಲ್ಲ ಅಷ್ಟೊಂದು ಓದ್ಕೊಂಡಿದ್ದಾರೆ, ಅವ್ರಿಗೆ ಸ್ಕಿಲ್ಸ್ ಇದೆ, ಚೆನ್ನಾಗಿದ್ದಾರೆ ಜೀವನದಲ್ಲಿ, ಆತರ ಅಪ್ರಿಶಿಯೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಇಲ್ಲಿ. ತುಂಬಾ ಜನ ಟ್ರಾವೆಲ್ ನ ಮಾಡಕ್ ಇಷ್ಟಪಡ್ತೀರಾ. ಇಲ್ಲಿ ಟ್ರಾವೆಲ್ ತುಂಬಾ ತೋರಿಸ್ತಿದೆ. ತುಂಬಾನೇ ನೀವು ಲೈಕ್ ಡಿಸಪಾಯಿಂಟ್ ಆಗಿ ಸ್ಟಕ್ ಆದ್ರೆ ಟ್ರಾವೆಲ್ ನ ಹ್ಯಾಬಿಟ್ ಮಾಡ್ಕೊಳ್ಬಹುದು. ಲೈಕ್ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ತುಂಬಾನೇ ಜಾಸ್ತಿ ರಿಲೀಫ್ ಸಿಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ನೀವು ಟೈಮ್ ನ ಮ್ಯಾನೇಜ್ ಮಾಡೋದು, ವರ್ಕ್ ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೋಬೇಕು. ಅದೊಂದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂಡ್ ಇಲ್ಲ ಅಂದ್ರೆ ನೀವು ಕೆಲವೊಂದು ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ಒಂದು ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಲಾಸ್ ಅನ್ನೋದಕ್ಕಿಂತ ಅದಕ್ಕೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಲಾಸ್ ಕಾಣಿಸ್ತಾ ಇಲ್ಲ, ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಡೆಫಿನೆಟ್ಲಿ ನೀವು ಏನೇ ಮಾಡಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ನಿಮಗಿದೆ. ತುಂಬಾ ಜನಕ್ಕೆ ಜಾಬ್ ಆಫರ್ಸ್ಗಳು ಅವಾಗ ಬರ್ತಾ ಇರುತ್ತೆ, ತುಂಬಾ ಜಾಸ್ತಿ. ನೀವೇನಾದ್ರೂ ಹೋಗಿ ಟ್ರೈ ಮಾಡಿದ್ರೆ ಅವರಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇರಲ್ಲ. ಸೊ ಅವರು ನಿಮಗೆ ಡೆಫಿನೆಟ್ಲಿ ಆಫರ್ ಕೊಡ್ಬೇಕು ಅಂತ ಮನ್ಸ್ ಮಾಡ್ತಿರ್ತಾರೆ. ತುಂಬಾ ಜನಕ್ಕೆ ನ್ಯೂ ಆಪರ್ಚುನಿಟೀಸ್ ಕಾಣಿಸ್ತಾ ಇದೆ. ಅಂಡ್ ಯಾರೆಲ್ಲ ಇನ್ನು ಟ್ಯಾಕ್ಸ್ ಪೇ ಮಾಡಿಲ್ಲ ಅಥವಾ ಏನೆಲ್ಲ ಥಿಂಗ್ಸ್ ನ ರಿನ್ಯೂ ಮಾಡ್ಕೊಳ್ಳಿ, ಟ್ಯಾಕ್ಸ್ ನೆಲ್ಲ ಪೇ ಮಾಡ್ಕೊಳ್ಳಿ. ಅದೊಂದು ವಾರ್ನಿಂಗ್ ತರ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾನೇ ಹಾರ್ಡ್ ವರ್ಕಿಂಗ್ ಇದ್ದೀರಾ, ತುಂಬಾ ಪೊಟೆನ್ಶಿಯಲ್ ಆಗಿ ವರ್ಕ್ ಮಾಡ್ತೀರಾ. ನಿಮ್ಮನ್ನ ನಂಬಿ ಕೆಲಸ ಕೊಡ್ಬೋದು ಅಂತ ಬೇರೆಯವ್ರಿಗೆ ಅನ್ಸುತ್ತೆ. ತುಂಬಾ ಜನ ಯಂಗ್ ಅಂಡ್ ಯೂತ್ಫುಲ್ ಎನರ್ಜಿ ಅಂತ ಹೇಳ್ತಾರಲ್ಲ, ಯಂಗ್ ಎನರ್ಜಿ ಲೈಕ್ 22, 30, 35, 40 ಒಳಗಡೆ ಇರುವಂತ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 4 ಆಫ್ ಕಪ್ಸ್ ಬರ್ತಾ ಇದೆ. ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ನಿಮಗೆ ಏನೇ ಆಫರ್ ಮಾಡಕ್ ಬಂದ್ರು ಕೂಡ ನಿಮಗೆ ಯಾವಾಗ್ಲೂ ಕಳ್ಕೊಂಡಿದ್ರ ಮೇಲೆನೆ ಜ್ಞಾನ. ಪಾಸ್ಟ್ ಅಲ್ಲಿ ನೀವೇನೋ ಹರ್ಟ್ ಆಗಿರ್ತೀರಲ್ಲ ಅದೇ ನಿಮಗೆ ನೆನಪಾಗ್ತಿರುತ್ತೆ. ಯೂನಿವರ್ಸ್ ಯಾವ್ದಾದ್ರು ಒಂದು ಪರ್ಸನ್ ಬಂದು ಹರ್ಟ್ ಮಾಡಿ ಹೋಗಿದ್ರು ಕೂಡ ನಿಮ್ ಜೀವನದಲ್ಲಿ ಯೂನಿವರ್ಸ್ ಮತ್ತೊಬ್ಬ ಒಳ್ಳೆ ಪರ್ಸನ್ ಕರ್ಕೊಂಡ್ಬಂದು ಬಿಟ್ರು ಕೂಡ ನೀವು ಆ ಪರ್ಸನ್ ನೋಡಿದ್ರು ಕೂಡ ಇವರು ಹಂಗೆ ಇರ್ಬೋದೇನೋ, ಇವರು ಅದೇ ಮಾಡೋಗ್ತಾರೇನೋ, ಮತ್ತೆ ಇನ್ನೇನಾಗತ್ತಪ್ಪ ಅಂತ ಅದ್ರ ಬಗ್ಗೆನೆ, ಪಾಸ್ಟ್ ಅಲ್ಲಿ ಏನಾಗಿರುತ್ತೆ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀರಾ. ಬಟ್ ಡೆಫಿನೆಟ್ಲಿ ಎಲ್ಲಾ ಪರ್ಸನ್ಸ್ ಒಂದೇ ತರ ಇರಲ್ಲ. ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಇರ್ತಾರೆ. ಪರ್ಸನ್ ಟು ಪರ್ಸನ್ಸ್ ಲೈಕ್ ವ್ಯಕ್ತಿತ್ವ ಚೇಂಜ್ ಆಗ್ತಾ ಹೋಗುತ್ತೆ. ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ, ಒಬ್ಬೊಬ್ರು ಕೆಟ್ಟವರು ಇರ್ತಾರೆ, ಒಬ್ಬೊಬ್ರು ಶೋ ಆಫ್ ಆಗ್ಬಿಡತ್ತೆ ಕೆಲವೊಂದ್ಸರಿ. ಸೊ ಈ ತರ ವ್ಯಕ್ತಿತ್ವಗಳು ಚೇಂಜ್ ಆಗ್ತಿರತ್ತೆ. ಎಲ್ಲರನ್ನೂ ಒಂದೇ ಕಡೆ ತೂಗಕ್ ಹೋಗ್ಬೇಡಿ. ಒಂದು ಲೈಕ್ ಡಿಫ್ರೆಂಟ್, ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರಲ್ಲ, ಆತರ ಲೈಕ್ ಒಬ್ರು ವ್ಯಕ್ತಿತ್ವಕ್ಕಿಂತ ಇನ್ನೊಬ್ರು ವ್ಯಕ್ತಿತ್ವ ದೊಡ್ಡದಿರತ್ತೆ, ಚೆನ್ನಾಗಿರತ್ತೆ. ಆತರ ಕೂಡ ಆಗುತ್ತೆ. ಸೊ ಎಲ್ಲರನ್ನು ಒಂದೇ ತಕಡಿಲಿ ಹಾಕಿ ತೂಗುವಂತ ಕೆಲಸ ಮಾಡಬೇಡಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದಾರೆ. ಯೂಶಲಿ ನೀವು ಮಾಡ್ತಾ ಇದ್ದೀರಾ ಇವಾಗ, ಸೊ ಅದನ್ನ ಮಾಡಬೇಡಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಕೆಲವೊಂದ್ಸರಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ. ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಪಾಸ್ಟ್ ಅಲ್ಲಿ ಏನಾದ್ರು ಆಗಿತ್ತು ಅಂದ್ರೆ ಲೈಕ್ ಅಯ್ಯೋ ಲಾಸ್ಟ್ ಟೈಮ್ ಹೋಗಿ
ಈ ತರ ಆಗಿತ್ತು ಮತ್ತೆ ಹೋದ್ರೇನು ಇದೇ ತರ ಆಗ್ಬಿಡುತ್ತೇನೋ ಅಂತ ಹೇಳಿ ಎಷ್ಟೊಂದ್ ಕೆಲ್ಸಗಳನ್ನ ನೀವೇ ಸ್ಟಾಪ್ ಮಾಡ್ಕೊಳ್ಳೋದು, ಬ್ಲಾಕ್ ಮಾಡ್ಕೊಳ್ಳೋದು, ಅದು ಕೂಡ ಇಲ್ಲಿ ಆಗ್ತಾ ಇದೆ. ಎಷ್ಟೊಂದ್ ನ್ಯೂ ಆಪರ್ಚುನಿಟಿನ ನೀವು ಯುಟಿಲೈಸೇ ಮಾಡ್ಕೊಳ್ತೀರಲ್ಲ, ಹಂಗಂಗೆ ಬಿಟ್ಬಿಡ್ತೀರಾ. ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದ್ಸರಿ ನೀವು ಪಾಸ್ಟ್ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಎಷ್ಟೊಂದ್ಸರಿ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಲ್ಲ. ನೀವು ಅಲ್ಲೇನೆ ಸ್ಟಕ್ ಆಗಿ ಏನ್ ಕಳ್ಕೊಂಡಿರ್ತೀರೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ಮತ್ತೆ ಕೆಲವೊಂದ್ಸರಿ ನಿಮಗೆ ಚೇಂಜ್ ಆಗೋದಕ್ಕೆ ಇಷ್ಟನೂ ಆಗಿರಲ್ಲ. ಹಿಂಗಿದ್ರೇನೆ ಪರವಾಗಿಲ್ವೇನೋ, ಹಿಂಗೆ ಇದ್ಬಿಡೋಣ, ಹಿಂಗೆ ಚೆನ್ನಾಗಿದೆ ಅನ್ನೋ ತರ ನೀವು ಯೋಚನೆ ಮಾಡ್ತಿದ್ದೀರಾ. ಇಲ್ಲಿ ಲಾಕ್ ಆಫ್ ಮೋಟಿವೇಶನ್ ಕಾಣಿಸ್ತಾ ಇದೆ. ಯಾರನ್ನ ಯಾವ್ದು ಕೌನ್ಸಿಲಿಂಗ್ ತಗೊಳ್ಳಿ, ಇಲ್ಲ ಅಂದ್ರೆ ಯಾವ್ದಾದ್ರು ಮೋಟಿವೇಟ್ ಮಾಡ್ತಾರ ಆ ತರ ವಿಡಿಯೋಸ್ ನೋಡಿ, ಪಾಸಿಟಿವ್ ವಿಡಿಯೋಸ್ ನ ನೋಡಿ, ಆದಷ್ಟು ನೆಗೆಟಿವ್ ವಿಡಿಯೋಸ್ನೆಲ್ಲ ಅವಾಯ್ಡ್ ಮಾಡಿ. ಮತ್ತೆ ಲೈಕ್ ನಿಮ್ ಸುತ್ತಮುತ್ತ ಏನು ಇನೋವೇಷನ್ಸ್ ಇದೆ ಅದು ಕೂಡ ಬ್ಲಾಕ್ ಆಗಿರೋಂಥದ್ದು ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಅದ್ರ ಸಲುವಾಗಿ ವರ್ಕ್ ಮಾಡುವಂತ ಅವಶ್ಯಕತೆ ಇದೆ. ನ್ಯೂ ಆಪರ್ಚುನಿಟೀಸ್ ಯಾವಾಗೆಲ್ಲ ಯೂನಿವರ್ಸ್ ಕೊಡೋದಕ್ಕೆ ರೆಡಿ ಆಗ್ತಾರೋ ದಯವಿಟ್ಟು ಅದನ್ನ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾನೇ ಒಳ್ಳೆ ರಿಸಲ್ಟ್ ನ ನೋಡ್ತೀರಾ ನೀವು. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ನೋಡೋಣ ಕಿಂಗ್ ಆಫ್ ವಾಂಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ. ಈ ಕಿಂಗ್ ಬಂದ್ಬಿಟ್ಟು ಒಂದು ಫಾದರ್ ಎನರ್ಜಿನ ತೋರಿಸ್ತಾರೆ. ಈ ಪರ್ಸನ್ ಲೈಕ್ ಕಂಟ್ರೋಲ್, ನಿಮ್ಗೆ ಥಿಂಗ್ಸ್ ಮೇಲೆ ಕಂಟ್ರೋಲ್ ಇದೆ. ಇದು ಕೆಲವೊಂದು ಸಿಂಹ ರಾಶಿಯವರೆಲ್ಲ ನೋಡ್ತಾ ಇರುವಂತ ಚಾನ್ಸಸ್ ಇದೆ ಈ ವಿಡಿಯೋನ. ಡೆಫಿನೆಟ್ಲಿ ನಿಮ್ಮ ಎನರ್ಜಿ ಒಂದು ಕಿಂಗ್ ಎನರ್ಜಿ ತರನೇ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ತುಂಬಾ ಐಡಿಯಾಸ್ ಇದೆ. ಲೈಕ್ ಯು ಗಾಟ್ ಸೋ ಮೆನಿ ಐಡಿಯಾಸ್. ತುಂಬಾ ಚೆನ್ನಾಗಿ ಡಿಸೈರ್ ಎಲ್ಲ ಮಾಡ್ತೀರಾ ನೀವು. ಅಂಡ್ ಆಲ್ಸೋ ನಿಮ್ಗೆ ಅಥಾರಿಟಿ, ಪವರ್ ಎಲ್ಲ ಇಷ್ಟ ಆಗತ್ತೆ ಅಂತ ಹೇಳಿ ಅನ್ಸುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಟ್ರಾವೆಲ್ ಮಾಡೋದಕ್ಕಂತೂ ತುಂಬಾ ಟ್ರೈ ಮಾಡ್ತೀರಾ. ಕೆಲವೊಬ್ರಿಗೆ ಇಲ್ಲಿ ಆಲ್ರೆಡಿ ಅಬ್ರಾಡ್ ಅಲ್ಲಿ ಇರೋದು ಅಥವಾ ಅಬ್ರಾಡ್ ಗೆ ಟ್ರಾವೆಲ್ ಮಾಡೋದು ಕೂಡ ಕಾಣಿಸ್ತಾ ಇದೆ ಇನ್ ಫ್ಯೂಚರ್. ನಿಮ್ಗೆ ಬೇರೆ ಬೇರೆ ಕಂಟ್ರಿ, ಬೇರೆ ಬೇರೆ ಜಾಗಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಇಷ್ಟ ಆಗುವಂತ ವ್ಯಕ್ತಿತ್ವ ನಿಮ್ದು. ಅಂಡ್ ನೀವು ರೆಡಿ ಕೂಡ ಇರ್ತೀರಾ ಅದಕ್ಕೆ. ಕೆಲವೊಂದ್ಸರಿ ನಿಮ್ಮನ್ನ ನೀವು ಬ್ಲಾಕ್ ಮಾಡ್ಕೊಳ್ತೀರಾ, ಅಂಡ್ ಕೆಲವೊಂದ್ಸರಿ ಸಡನ್ ಆಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲ ಮಾಡ್ಬಿಡೋಣ ಲೈಫ್ ಅಲ್ಲಿ ಅಂತ ಹೇಳಿ ಅನ್ನಿಸ್ತಿರತ್ತೆ ನಿಮಗೆ. ನೀವೊಬ್ಬ ಗುಡ್ ಜಡ್ಜ್. ನಿಮ್ಮನ್ನ ಜನನ ಯಾವ ತರ ಜಡ್ಜ್ ಮಾಡ್ಬೇಕು ಅಥವಾ ಜನಗಳು ನೋಡಿದ ತಕ್ಷಣ ಇವ್ರು ಹೆಂಗೆ ಹಂಗೆ, ಇವ್ರು ಇದೇ ತರ ಅಂತ ಹೇಳುವಂತ ಕೆಲವೊಂದಷ್ಟು ಕ್ವಾಲಿಟೀಸ್ ನಿಮಗಿದೆ. ಇಲ್ಲಿ ತುಂಬಾ ಜನ ಯಾರ ಮೇಲೂ ಡಿಪೆಂಡ್ ಆಗದಲೆ ಒಂಥರ ಅವ್ರದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿರೋದು, ಅವರೇ ಓನ್ ಆಗಿ ವರ್ಕ್ ಮಾಡ್ತಿರುವಂತದ್ದು, ಆಂಟ್ರಪ್ರಿನರ್ ವುಮೆನ್ಸ್ ಎಲ್ಲ ಇದ್ರೆ ಅವರೇ ಲೈಕ್ ಇಂಡಿಪೆಂಡೆಂಟ್ ಆಗಿ ಅವ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಯಾರ ಅಂಡರು ವರ್ಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಇಲ್ಲಿ ತುಂಬಾ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡ್ತೀರಾ. ಅಂಡ್ ನೀವೊಂಥರ ರೂಲರ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಲೈಕ್ ತುಂಬಾ ಲಾಯಲ್ ಆಗಿರ್ತೀರಾ, ಬಟ್ ನಿಮ್ಮ ಬಿಸ್ನೆಸ್ ನ ನೀವೇ ನೋಡ್ಕೋಬೇಕು. ನಿಮ್ಗೆ ಯಾರು ಬಾಸ್ ಇರಬಾರ್ದು ಆ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು. ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ, ಆ ತರ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಎನರ್ಜಿ. ಯೂಶಲಿ ಕೆಲವೊಬ್ಬರಿಗೆ ಯಾರೆಂದರೂ ವರ್ಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಅವ್ರದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವರೇ ಹ್ಯಾಂಡಲ್ ಮಾಡಿ ಅವರೇ ಬಾಸ್ ಆಗಿರ್ಬೇಕು ಅಥವಾ ಅವರೇ ಎಲ್ಲದನ್ನು ಹ್ಯಾಂಡಲ್ ಮಾಡ್ಬೇಕು ಅಂತ ಇಷ್ಟ ಪಡ್ತಾ ಇರ್ತಾರೆ. ಕೆಲವೊಂದ್ಸಲಿ ನೀವು ಜನನ ಕೇಳಿಸ್ಕೊಳ್ಳಲ್ಲ. ಲೈಕ್ ಜನಗಳ ಬಗ್ಗೆ ಕೆಲವೊಂದ್ಸರಿ ಜಡ್ಜ್ ಮಾಡ್ತೀರಾ, ಕೆಲವೊಂದ್ಸರಿ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಅಂಡ್ ತುಂಬಾ ಸರಿ ಕೇಳಿಸ್ಕೊಳ್ತೀರಾ ಜನನ, ಬಟ್ ನಿಮಗೆ ಏನ್ ಮಾಡ್ಬೇಕು ಅದನ್ನೇ ನೀವು ಮಾಡೋದು. ಜಾಸ್ತಿ ಜನನ ಫಾಲೋ ಮಾಡಕ್ ಹೋಗಲ್ಲ, ಬಟ್ ಎಲ್ಲಾರ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ನಿಮ್ ಜೀವನದಲ್ಲಿ ನಿಮಗೆ ಏನ್ ಬೇಕೋ ಅದನ್ನೇ ನೀವು ಮಾಡೋದು. ಈವನ್ ಯಾರ ಮಾತನ್ನ ಕೇಳಿಸ್ಕೊಂಡು ನಿಮಗೆ ಗೊತ್ತಿರತ್ ನೀವ್ ಏನ್ ಮಾಡ್ಬೇಕು ಅಂತ ಡೆಫಿನೆಟ್ಲಿ ನೀವು ಅದನ್ನೇ ಫಾಲೋ ಮಾಡೋದು. ಅದನ್ನೇ ತುಂಬಾ ಜನ ಇಲ್ಲಿ ಫಾಲೋ ಮಾಡ್ತಿರೋ ತರನು ಕಾಣಿಸ್ತಾ ಇದೆ. ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಯಾರ ಅಂಡರು ವರ್ಕ್ ಮಾಡೋದಕ್ಕೆ ಇಷ್ಟ ಪಡಲ್ಲ. ಯಾರ್ ಲೈಕ್ ನಾನೇನಾದ್ರೂ ಮಾಡಿದ್ರೆ ನನ್ ವೇಯಲ್ಲೇ ನನ್ ಸ್ಟೈಲಲ್ಲೇ ಮಾಡ್ತೀನಿ ಆ ತರ ಮಾತಾಡುವಂಥದ್ದು, ಆ ತರ ಆ ತರ ಥಿಂಕ್ ಮಾಡುವಂಥದ್ದು ಪರ್ಸನಾಲಿಟಿ ತುಂಬಾ ಚೆನ್ನಾಗಿರೋ ಪರ್ಸನಾಲಿಟಿ ಇದು. ಅಂಡ್ ತುಂಬಾ ಜನ ಡೆಫಿನೆಟ್ಲಿ ಔಟ್ ಆಫ್ ಕಂಟ್ರಿಗೆ ಟ್ರಾವೆಲ್ ಮಾಡೋದು ಕಾಣಿಸ್ತಾ ಇದೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇಷ್ಟ. ಅಲ್ಲಿ ಹೋಗಿ ಜನ ಹೆಂಗಿದ್ದಾರೆ, ಅಲ್ಲಿ ಕಲ್ಚರ್ ಏನಿದೆ, ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ, ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ, ಲೈಕ್ ಯಾವ ತರ ಲೈಕ್ ರೋಡ್ಸ್ ಎಲ್ಲ ಯಾವ ತರ ಇದೆ, ಎಲ್ಲ ಒಂಥರ ವ್ಯವಸ್ಥೆನೇ ಯಾವ ತರ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಆಸೆ ನಿಮಗೆ. ಅದನ್ನ ಮಾಡ್ತೀರಾ ಕೂಡ, ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಲ್ಲಿ ಅದನ್ನ ಎಂಜಾಯ್ ಮಾಡ್ತೀರಾ. ನಿಮ್ಗೆ ಅದು ಕೂಡ ಆಪರ್ಚುನಿಟೀಸ್ ಇದೆ ನಿಮಗೆ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. ಡೆಫಿನೆಟ್ಲಿ ನೀವು ಪಾಸ್ಟ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ ಗಳಿಂದ ತುಂಬಾನೇ
ಹರ್ಟ್ ಆಗಿರುವಂತದ್ದು, ತುಂಬಾ ಜಾಸ್ತಿ wounded ಆಗಿರುವಂತದ್ದು ಕಾಣಿಸ್ತಾ ಇದೆ. ಇವಾಗ ಅಟ್ ಪ್ರೆಸೆಂಟ್ ಕೂಡ ನಿಮ್ ಮೇಲೆ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಗಳು ಇರ್ಬೋದು. ತುಂಬಾ ಜನ ತಮಗೆ ಆಗೋದಕ್ಕಿಂತ ಜಾಸ್ತಿ ನಿಮಗೆ ಒಂದ್ ಕೆಲ್ಸ 2 ಕೆಲ್ಸ ಆಗುತ್ತೆ ಅಂದ್ರೆ ಇನ್ನು 4-5 ಕೆಲ್ಸ ಮೈ ಮೇಲೆ ಹೇಳ್ಕೊಳ್ಳೋದು, ನಾನ್ ಮಾಡ್ತೀನಿ, ನನ್ ಕೈಯಲ್ಲಿ ಆಗತ್ತೆ ಅಂತ ಹೇಳೋದು, ನನ್ ಕಂಟ್ರೋಲ್ ಅಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋದು, ಇದೆಲ್ಲ ಮಾಡ್ತಿದ್ದೀರಾ. ಆಕ್ಚುಲಿ ನೀವು ತುಂಬಾನೇ ಟಯರ್ಡ್ ಆಗಿದ್ದೀರಾ. ತುಂಬಾ ಜಾಸ್ತಿ ರೆಸ್ಟ್ ಬೇಕು ನಿಮಗೆ. ಮೆಡಿಟೇಷನ್ ಮಾಡಿ, ಬಾಡಿಗೆ ರೆಸ್ಟ್ ಕೊಡ್ಕೊಳ್ಳಿ, ಮೈಂಡ್ಗೆ ರೆಸ್ಟ್ ಕೊಡ್ಕೊಳ್ಳಿ. ಈ ತರ ಕೀಪ್ ಆನ್ ವರ್ಕ್ ಮಾಡ್ತಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಕೂಡ ಅಪ್ಸೆಟ್ ಆಗ್ಬೋದು. ಅಂಡ್ ನಿಮ್ಗೆ ಇವಾಗ ಏನೋ ಓವರ್ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾ ಇದೆಯಲ್ಲ, ಅದು ಜಸ್ಟ್ ಸಿಚುವೇಶನಲ್ ಕಾರ್ಡ್ಸ್ ಅಷ್ಟೇ, ಸಿಚುವೇಶನ್ ಅಷ್ಟೇ. ಈ ಒಂದು ಸಿಚುವೇಶನ್ ಪಾಸ್ ಮಾಡ್ಕೊಂಡು ಹೋದ್ಮೇಲೆ ನಿಮ್ ಜೀವನದಲ್ಲಿ ಮೇ ಬಿ ಥಿಂಗ್ಸ್ ಎಲ್ಲ ಕಾಮ್ ಡೌನ್ ಆಗೋದು, ಲೈಕ್ ಎಲ್ಲ ಸರಿ ಹೋಗುವಂತದ್ದು ಕಾಣಿಸ್ತಾ ಇದೆ. ಬಿಕಾಸ್ ಆಲ್ರೆಡಿ ನಿಮ್ಗೆ ಯೂನಿವರ್ಸ್ ತುಂಬಾನೇ ಆಫರ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಈವನ್ ನೀವು ತುಂಬಾ ಟಯರ್ಡ್ ಆಗಿದ್ರು, ನಿಮ್ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ರು, ಎಲ್ಲರನ್ನು ವಾಚ್ ಮಾಡ್ತಿದ್ದೀರಾ, ಎಲ್ಲರ ಮೇಲೆನೂ ಕಣ್ಣಿಟ್ಟಿದ್ದೀರಾ, ಎಲ್ಲರನ್ನು ಅಬ್ಸರ್ವ್ ಮಾಡ್ತಿರ್ತೀರಾ ನೀವು. ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ತುಂಬಾ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ನಿಮಗೆ ನಿಮ್ಮ ಫ್ಯಾಮಿಲಿ, ನಿಮಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲೇ ಯಾವಾಗ್ಲೂ ಟೈಮ್ ನ ಸ್ಪೆಂಡ್ ಮಾಡ್ತಿರ್ತೀರಾ. ಅಂಡ್ ಯಾವಾಗ್ಲೂ ನಿಮಗೆ ಯಾರಾದ್ರೂ ಬಂದು ನನ್ ಕಡೆಯಿಂದ ನನಗ್ ಸಂಬಂಧಪಟ್ಟಿರೋದೇನಾದ್ರೂ ಕತ್ಕೊಂಡು ಹೋಗ್ಬಿಡ್ತಾರೇನೋ, ಸ್ಟೀಲ್ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಹೇಳಿ ಯಾವಾಗ್ಲೂ ಭಯ ಕಾಡ್ತಾ ಇರತ್ತೆ ನಿಮಗೆ. ಆ ಭಯನ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ. ಆ ಭಯದಿಂದ ಹೊರಗಡೆ ಬನ್ನಿ. ಏನೂ ಆಗಲ್ಲ, ಜಸ್ಟ್ ಪ್ರೇ ಮಾಡಿದ್ರೇನೆ ಸಾಕು ನೀವು. ಅಂಡ್ ನೀವು ಕೆಲವೊಂದ್ಸರಿ ಹೆಂಗಾಗ್ಬಿಡ್ತೀರಾ ಅಂದ್ರೆ ಜನಗಳಿಂದ ದೂರ ಉಳ್ಕೊಬಿಡೋದು, ಡಿಸ್ಕನೆಕ್ಟ್ ಆಗೋದು, ದೂರ ಏನು ಕನೆಕ್ಷನ್ ಇಲ್ಲದೆ ತರ ಹೋಗ್ಬಿಡೋದು, ಆ ತರ ಎಲ್ಲ ಮಾಡ್ತೀರಾ. ನಂಬರ್ 9 ಯಾವಾಗ್ಲೂ ಸ್ಟೆಬಿಲಿಟಿನ ತೋರಿಸುತ್ತೆ, ಸ್ಟ್ರೆಂತ್ ನ ತೋರಿಸುತ್ತೆ, ನೀವು ಎಷ್ಟು ಸ್ಟ್ರಾಂಗ್ ಅಂತ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ನಿಮ್ ಜೀವನದಲ್ಲಿ ಎಲ್ಲಾನು ಆಗೇ ಆಗುತ್ತೆ. ಅಂಡ್ ಓವರ್ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಡಿ. ನಂಗೆ ಗೊತ್ತು ನೀವು ತುಂಬಾ ಸೆನ್ಸಿಟಿವ್ ಇದ್ದೀರಾ ಅಂತ ಹೇಳಿ, ಬಟ್ ಸ್ಟಿಲ್ ಯಾವ ಒಂದು ಏನೂ ಮಾಡಕ್ಕಾಗಲ್ಲ, ಏನೂ ಸ್ಟೀಲ್ ಮಾಡ್ಕೊಳಕ್ಕಾಗಲ್ಲ. ಯು ಗಾಟ್ ಅ ವಿಸ್ಡಮ್. ನಿಮಗೆ ಸಂಪೂರ್ಣ ಸ್ವತಂತ್ರ ಇದೆ ನಿಮ್ ಜೀವನದಲ್ಲಿ, ನೀವು ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿ. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಗೈಸ್ ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಕೊಟ್ಟಿರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನಿಮ್ಗೆ ಇಷ್ಟ ಆದ್ರೆ ರೆಸಿನೇಟ್ ಮಾಡ್ಕೊಳ್ಳಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಅಂಡ್ ಫೋರ್ ಆಫ್ ಕಪ್ಸ್, ಕಿಂಗ್ ಆಫ್ ವಾಂಡ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಕಾರ್ಡ್ಸ್ ಇದೆ. ಅದರಲ್ಲಿರುವಂತ ಎನರ್ಜಿನೂ ಚೆನ್ನಾಗಿರುತ್ತೆ. ಕ್ಲೈಮ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ಏನನ್ಸ್ತು ಅಂತ ಕಾಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಮಾಡುವಂತ ಯಾವುದೇ ಹೊಸ ಟಾಪಿಕ್ ಗಳ ವಿಡಿಯೋನು ಕೂಡ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು ಗೈಸ್. ಥ್ಯಾಂಕ್ ಯು ಸೋ ಮಚ್.